ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ವಿದ್ಯೋದಯ ಕಾನೂನು ಕಾಲೇಜು. ಕಡೆಯ ತನಕ ಈ ವಿಡಿಯೋವನ್ನು ನೋಡಿ, ಸ್ವಲ್ಪ ಅರ್ಥ ಆಗೋದು ಕಷ್ಟ ಇದೆ. ಕಡೆಯ ತನಕ ನೀವು ವಿಡಿಯೋ ನೋಡಾದ ನಂತರ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಯಾವ ರೀತಿ ಈ ಒಂದು ವಿದ್ಯೋದಯ ಕಾನೂನು ಕಾಲೇಜು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ ಅಂತ ಹೇಳ್ಬಿಟ್ಟು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಕಡೆಯ ತನಕ ನೀವು ವೀಕ್ಷಿಸಿದಾಗ ಮಾತ್ರ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಮೊದಲಿಂದ ಬರೋಣ. ಈ ವಿದ್ಯೋದಯ ಕಾನೂನು ಕಾಲೇಜು ಹೇಗೆ ಆರಂಭ ಆಯಿತು, ಯಾರು ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾವ ಯಾವ ಲೀಗಲ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಅಲ್ಲಿಂದ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ಕಾನೂನು ಕಾಲೇಜನ್ನು ಯಾರು ಆರಂಭ ಮಾಡಿದ್ರು, ಈ ವಿದ್ಯೋದಯ ಕಾನೂನು ಕಾಲೇಜನ್ನು ಯಾರು ಆರಂಭ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾನು ಹುಡುಕ್ತಾ ಹೊರಟಾಗ ನನಗೆ ಸಿಕ್ಕಂತಹ ಲೀಗಲ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಮೈಸೂರು ಗೆಜೆಟಿಯರ್. ಇದು ಪಬ್ಲಿಷ್ ಆಗಿರೋದು 1969 ಇಸ್ವಿನಲ್ಲಿ ಇದು ಪಬ್ಲಿಷ್ ಆಗಿದೆ. ಈ ಮೈಸೂರು ಗೆಜೆಟಿಯರ್ನಲ್ಲಿ ಈ ವಿದ್ಯೋದಯ ಕಾನೂನು ಕಾಲೇಜಿನ ಬಗ್ಗೆ, ವಿದ್ಯೋದಯ ಲಾ ಕಾಲೇಜಿನ ಬಗ್ಗೆ ಉಲ್ಲೇಖ ಇದೆ. ಏನಂತ ನೋಡೋಣ. ನೋಡಿ, ವಿದ್ಯೋದಯ ಲಾ ಕಾಲೇಜ್ ತುಮಕೂರು ವಾಸ್ ಎಸ್ಟಾಬ್ಲಿಷ್ಡ್ ಬೈ ದ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಇನ್ 1958 and is affiliated to the Mysore University. Admission to the college is open to graduates ಅಂತ ಹೇಳ್ಬಿಟ್ಟು ಈ ಒಂದು ಮೈಸೂರಿನ ಗೆಜೆಟಿಯರ್ 1969 ಇಸ್ವಿನಲ್ಲಿ ಪಬ್ಲಿಷ್ ಆದಂತಹ ಗೆಜೆಟಿಯರ್ನಲ್ಲಿ ಈ ವಿದ್ಯೋದಯ ಲಾ ಕಾಲೇಜಿನ ಬಗ್ಗೆ ತಿಳಿಸಲಾಗಿದೆ. ಅಂದರೆ ಇಲ್ಲಿ ಏನು ಸ್ಪಷ್ಟಪಡಿಸುತ್ತಪ್ಪ ಅಂತ ಅಂದರೆ, ಈ ವಿದ್ಯೋದಯ ಲಾ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದ್ದು ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿ. ಹಾಗಾದರೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಯಾರ್ದು, ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಎಲ್ಲಿತ್ತು, ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ ಎಲ್ಲಿತ್ತು ಅಂತ ನೋಡೋದಾದರೆ, ನೆಕ್ಸ್ಟು ಲೀಗಲ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಈ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ನೋಡಿ, ದಿ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಅಂತ ರಿಜಿಸ್ಟರ್ ಆಗಿದೆ. ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಬಂದ್ಬಿಟ್ಟು ಮೈಸೂರು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1904 ಅಡಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗುತ್ತೆ. ಇದು ಬಂದ್ಬಿಟ್ಟು ಯಾರು ರಿಜಿಸ್ಟರ್ ಮಾಡೋದು ಅಂತ ಅಂದರೆ, ರಿಜಿಸ್ಟರ್ ಆಫ್ ಸೊಸೈಟೀಸ್ ಇನ್ ಮೈಸೂರು, ಇವ್ರು ಬಂದ್ಬಿಟ್ಟು ಇದನ್ನ ರಿಜಿಸ್ಟರ್ ಮಾಡ್ಕೊತಾರೆ. ಹಾಗೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ ಎಲ್ಲಿ ಬರುತ್ತಪ್ಪ, ಇವರು ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ನೋಡಿ, ವಿದ್ಯೋದಯ ಎಜುಕೇಷನ್ ಸೊಸೈಟಿ ತುಮಕೂರು, ನೋಡಿ 2/1541 ಸೋಮೇಶ್ವರಪುರಂ ತುಮಕೂರು ಅಂತ ಇದೆ. ಈ ಸೋಮೇಶ್ವರಪುರಂ ತುಮಕೂರು 2/1541 ಅಂತ ಏನಿದೆ, ಈ ವಿಳಾಸ ಎಲ್ಲಿ ಬರುತ್ತಪ್ಪ ಅಂತ ಅಂದರೆ, ಈಗಿನ ಮಾರುತಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಏನಿದೆ, ಜೂನಿಯರ್ ಕಾಲೇಜ್ ಫೀಲ್ಡ್ ಪಕ್ಕದ ರಸ್ತೆ SS ಪುರಂನಲ್ಲಿ, ಈ ಮಾರುತಿ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಅದರ ಹಿಂಭಾಗದಲ್ಲಿ ಈ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ವಿಳಾಸ ಬರುತ್ತೆ. ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಗಳ ಮನೆಯ ವಿಳಾಸ ಆಗಿತ್ತು. ಸುಬ್ರಹ್ಮಣ್ಯ ಸ್ವಾಮಿಗಳ ಮನೆಯಲ್ಲೇನೆ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ನ ಕೂಡ ಇಟ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ಈ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದವರು ಸುಬ್ರಹ್ಮಣ್ಯ ಸ್ವಾಮಿಗಳೇ ಆಗಿದ್ರು. ಹಾಗೂ ಆ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಆಫೀಸ್ ಬಂದ್ಬಿಟ್ಟು ಅವರ ಮನೆಯಲ್ಲೇ ಕೂಡ ಇತ್ತು ಅನ್ನೋದು ಈ ಒಂದು ಡಾಕ್ಯುಮೆಂಟ್ ನಮಗೆ ಕನ್ಫರ್ಮ್ ಮಾಡುತ್ತೆ. ನೆಕ್ಸ್ಟ್, ಈಗಿರುವಂತಹ ವಿದ್ಯೋದಯ ಕಾನೂನು ಕಾಲೇಜಿನ ಅಂದರೆ ವಿದ್ಯೋದಯ ಲಾ ಕಾಲೇಜಿನ ಸೈಟ್ ಏನಿದೆ, ಈ ಸೈಟ್ ಯಾವಾಗ ಪರ್ಚೇಸ್ ಆಯಿತು, ಈ ಸೈಟ್ನ ಯಾರು ಪರ್ಚೇಸ್ ಮಾಡಿದವರು ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಒಂದು ಲೀಗಲ್ ಡಾಕ್ಯುಮೆಂಟ್, ಇದೊಂದು ಪರ್ಚೇಸ್ ಡೀಡ್ ಆಗಿದೆ. ನೋಡಿ, ಇದು ಬಂದ್ಬಿಟ್ಟು ತುಮಕೂರು ಸಿಟಿ ಮುನ್ಸಿಪಲ್ ಕೌನ್ಸಿಲ್
ಇಂದ ಬಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಲಾಗುತ್ತೆ. ಯಾವಾಗ ಇದನ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದರೆ 1974ನಲ್ಲಿ ಇದನ್ನ ಪರ್ಚೇಸ್ ಮಾಡ್ತಾರೆ. ಎಷ್ಟು ಅಮೌಂಟ್ಗೆ ಅಂತ ನೋಡೋದಾದರೆ 22,166 ರೂಪಾಯಿ 60 ಪೈಸೆಗೆ ಈ ಒಂದು ಜಾಗವನ್ನು ಖರೀದಿ ಮಾಡಲಾಗುತ್ತೆ. ಹಾಗಾದರೆ ಯಾರು ಇದನ್ನು ಖರೀದಿ ಮಾಡಿದವರು ಅಂತ ನೋಡೋದಾದರೆ ನೋಡಿ, ಪ್ರಿನ್ಸಿಪಾಲ್ KVS ಸ್ವಾಮಿ ಅಂತ ಅಂದರೆ KV ಸುಬ್ರಹ್ಮಣ್ಯ ಸ್ವಾಮಿ ವಿದ್ಯೋದಯ ಲಾ ಕಾಲೇಜ್ ತುಮಕೂರು. ಇವರು ಬಂದ್ಬಿಟ್ಟು ಈ ಒಂದು ಜಾಗವನ್ನು ಖರೀದಿಯನ್ನು ಮಾಡ್ತಾರೆ. ಓಕೆ, ಈಗ ಯಾರು ಖರೀದಿ ಮಾಡಿದ್ರು ಅಂತ ಗೊತ್ತಾಯಿತು. ಯಾವಾಗ ಖರೀದಿ ಮಾಡಿದ್ದು ಅಂತ ಅಂದರೆ ಬಂದ್ಬಿಟ್ಟು 1974ನಲ್ಲಿ ಇದು ಪರ್ಚೇಸ್ ಆಗುತ್ತೆ. ಒಟ್ಟಾರೆಯಾಗಿ ಈ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದ್ಯಾರು? ವಿದ್ಯೋದಯ ಎಜುಕೇಷನ್ ಸೊಸೈಟಿ. ವಿದ್ಯೋದಯ ಎಜುಕೇಷನ್ ಸೊಸೈಟಿ ಬಂದು ಅದರ ಮೊದಲ ಚೇರ್ಮನ್ ಯಾರಪ್ಪ ಅಂತ ಅಂದರೆ KV ಸುಬ್ರಹ್ಮಣ್ಯ ಸ್ವಾಮಿಗಳಾಗಿರ್ತಾರೆ. ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ವಿಳಾಸ ಯಾವುದು ಅಂತ ನೋಡೋದಾದರೆ KV ಸುಬ್ರಹ್ಮಣ್ಯ ಸ್ವಾಮಿಯವರ ಮನೆಯಲ್ಲೇ ಆ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿನ ಆಫೀಸ್ನ ಮಾಡ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ಈ ಒಂದು ವಿದ್ಯೋದಯ ಲಾ ಕಾಲೇಜ್ನ ಫೌಂಡರ್ ಅಂತ ಹೇಳ್ಬಿಟ್ಟು ನಾವು KV ಸುಬ್ರಹ್ಮಣ್ಯ ಸ್ವಾಮಿಗಳು ಅಂತ ಕರೀಬಹುದು. ಹಾಗೇನೆ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಈ ವಿದ್ಯೋದಯ ಲಾ ಕಾಲೇಜ್ನ ಸ್ಥಾಪನೆ ಮಾಡಿರೋದು. ಹಾಗಾದರೆ ಈಗ ಆ ವಿದ್ಯೋದಯ ಲಾ ಕಾಲೇಜಿನ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಸದ್ಯದಲ್ಲಿ ಅಂತ ನೋಡೋದಾದರೆ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ಈಗ ಆಡಳಿತ ಮಂಡಳಿ ಅಥವಾ ಆಡಳಿತವನ್ನು ನಿರ್ವಹಣೆಯನ್ನು ಮಾಡ್ತಾ ಇರುತ್ತೆ. ಯಾವುದು? ವಿದ್ಯೋದಯ ಲಾ ಕಾಲೇಜ್ನ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಇರುತ್ತೆ. ಯಾವುದು? ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್. ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತ ಅಂದರೆ 1993ರಲ್ಲಿ. ಆದರೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಸ್ಥಾಪನೆ ಆಗಿದ್ದು 1958ರಲ್ಲಿ. ಆಗ ಚೇರ್ಮನ್ ಯಾರಪ್ಪ ಆಗಿದ್ರು ಅಂತಂದರೆ KV ಸುಬ್ರಹ್ಮಣ್ಯ ಸ್ವಾಮಿಗಳಾಗಿದ್ದರು. KV ಸುಬ್ರಹ್ಮಣ್ಯ ಸ್ವಾಮಿಗಳು 1992ರಲ್ಲಿ ತೀರೋಗ್ತಾರೆ. ತೀರೋದ ನಂತರ ಏನಾಗುತ್ತೆ, ವಿದ್ಯೋದಯ ಎಜುಕೇಷನ್ ಸೊಸೈಟಿ ಸ್ವಲ್ಪ ಡಿಫೆಕ್ಟ್ ಆಗುತ್ತೆ. ಆಗ ಏನು ಮಾಡ್ತಾರಪ್ಪ, ಇದರ ಲಾಭವನ್ನು ಪಡೆದುಕೊಂಡು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು 1993ರಲ್ಲಿ ಆರಂಭ ಆಗುತ್ತೆ. ಆಗ ಮೊದಲ ಚೇರ್ಮನ್ ಆಗಿದ್ದವರು RS ಮಹೇಂದ್ರ. ಈಗಿರುವಂತಹ ಚೇರ್ಮನ್ ಬಂದ್ಬಿಟ್ಟು ಪುಟ್ಟ ಕೆಂಪಣ್ಣ ಅವರು. ಈಗ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ, ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿಯಿಂದ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಆಗಿ ಬದಲಾವಣೆಯನ್ನು ಮಾಡಬಹುದಾ ಅಥವಾ ರೂಪಾಂತರವನ್ನು ಮಾಡಬಹುದಾ ಅಂತ ನಮಗೆ ಒಂದು ಕಾಡ್ತಾ ಇರುವಂಥ ಪ್ರಶ್ನೆ. ಈಗ ನಾವು ಈ ಸೊಸೈಟಿ ಅಂತ ಅಂದ್ರೇನು, ಟ್ರಸ್ಟ್ ಅಂತ ಅಂದ್ರೇನು ಸ್ವಲ್ಪ ತಿಳ್ಕೊಳ್ಳೋಣ. ನಾನು ನಿಮ್ಗೆ ಇಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ಸೊಸೈಟಿ ಅಂದರೆ ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಬಂದ್ಬಿಟ್ಟು ರಿಜಿಸ್ಟರ್ ಆಗೋದು ಎಲ್ಲಪ್ಪ, ಯಾವ ಆ್ಯಕ್ಟ್ ಅಡಿ ಅಂತ ನೋಡೋದಾದರೆ ದಿ ಮೈಸೂರು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಡಿ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ಇದು ಬಂದ್ಬಿಟ್ಟು ದಿ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960ಯ ಅಡಿಯಲ್ಲಿ ಬರುತ್ತೆ ಈ ಒಂದು ವಿದ್ಯೋದಯ ಎಜುಕೇಷನ್ ಸೊಸೈಟಿ. ಮತ್ತು ಈ ಒಂದು ಸೊಸೈಟಿ ಅನ್ನೋದು ಸದ್ಯದಲ್ಲಿ ಯಾವುದೇ ಒಂದು ಎಸ್ಟಾಬ್ಲಿಷ್ ಆಗಬೇಕು ಅಂತ ಅಂದರೂ ಕೂಡ ಈಗ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1960 ಅಡಿನಲ್ಲೇ ಇದು ರಿಜಿಸ್ಟರ್ ಆಗಬೇಕಾಗತ್ತೆ. ಮತ್ತು ಈ ಎಲ್ಲ ಸೊಸೈಟಿಗಳು ಯಾವ ಇಲಾಖೆಯ ಕೆಳಗೆ ಬರುತ್ತೆ ಅಂತ ನೋಡೋದಾದರೆ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆಯ ಕೆಳಗೆ ಈ ಒಂದು ಸೊಸೈಟೀಸ್ ಎಲ್ಲ ರಿಜಿಸ್ಟರ್ ಆಗ್ತವೆ. ಹಾಗಾದರೆ ಈಗ ಟ್ರಸ್ಟ್ ನೋಡೋಣ. ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ರಿಜಿಸ್ಟರ್ ಆಗಿರೋದು ಯಾವ ಆ್ಯಕ್ಟ್ ಅಡಿನಲ್ಲಿ ಅಂತ ನೋಡೋದಾದರೆ ದಿ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ 1882 ಅನ್ನೋ ಒಂದು ಅಡಿಯಲ್ಲಿ ಇದು ರಿಜಿಸ್ಟ್ರೇಷನ್ ಆಗುತ್ತೆ. ಹಾಗೆಯೇ ಇದು ಯಾವ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತಪ್ಪ ಅನ್ನೋದಾದರೆ ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತೆ. ಈಗ ಇಲ್ಲಿ ಕಾಡುವ ಪ್ರಶ್ನೆ ಏನಪ್ಪ ಅಂತ ಅಂದರೆ ವಿದ್ಯೋದಯ ಎಜುಕೇಷನ್ ಸೊಸೈಟಿನ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಆಗಿ ಬದಲಾವಣೆ ಮಾಡೋಕ್ಕಾಗತ್ತಾ? ಆಗೋದೇ ಇಲ್ಲ. ಯಾಕೆ ಅಂತ ಅಂದರೆ ಆ್ಯಕ್ಟ್ಗಳೇ ಬೇರೆ ಇದೆ, ಜೊತೆಗೆ ಇಲಾಖೆಗಳು ಕೂಡ ಬೇರೆ ಇದೆ. ಇದು ಬಂದ್ಬಿಟ್ಟು ಸೊಸೈಟಿ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ, ಮತ್ತು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಣಾಂಕ ಇಲಾಖೆಯ ವ್ಯಾಪ್ತಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ನೆಕ್ಸ್ಟ್ ಈಗ ಸೊಸೈಟಿ ಅಂದ್ರೇನು, ಟ್ರಸ್ಟ್ ಅಂತ ಅಂದ್ರೇನು ಸರಳವಾಗಿ
ತಿಳಿಸೋಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಈ ಒಂದು ಸೊಸೈಟಿ ಅಂತ ಅಂದರೆ ಏನು ನೋಡೋದಾದರೆ, ನಿಗದಿತ ಉದ್ದೇಶಕ್ಕಾಗಿ ಒಂದು ಗುಂಪು ರಚನೆ, ಕನಿಷ್ಠ 7 ಜನಗಳ ಗುಂಪಿರಬೇಕು. ಅಂದರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಒಂದು ಗುಂಪನ್ನು ರಚನೆ ಮಾಡ್ಕೊತಾರೆ. ಈ ಗುಂಪನ್ನು ಸೊಸೈಟಿ ಆ್ಯಕ್ಟ್ ಅಡಿನಲ್ಲಿ, ಅಂದರೆ ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಡಿನಲ್ಲಿ ಈ ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆಗುತ್ತೆ. ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ಆ ಒಂದು ಸೊಸೈಟಿಯ ರಚನೆ ಆಗುತ್ತೆ. ಇಷ್ಟೇ, ಈ ಸೊಸೈಟಿ ಯಾತಕ್ಕಾಗಿ ರಚನೆ ಆಗುತ್ತೆ ಅಂತ ನೋಡೋದಾದರೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಸ್ಟ್ ಅಂತ ಅಂದ್ರೇನು, ಈ ಟ್ರಸ್ಟ್ ಯಾಕೆ ಒಂದು ರಚನೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಆಸ್ತಿ ಅಥವಾ ಹಣದ ಸಂರಕ್ಷಣೆಗೆ ರಚನೆ ಆಗುವ ಆಡಳಿತ ಮಂಡಳಿಯನ್ನು ನಾವು ಟ್ರಸ್ಟ್ ಅಂತ ಅಂತೀವಿ. ಯಾರ್ದೋ ಒಬ್ಬ ವ್ಯಕ್ತಿಯ ಆಸ್ತಿ ಅಥವಾ ಆತನ ಹಣದ ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಒಂದು ಆಡಳಿತ ಮಂಡಳಿ ಏನು ರಚನೆ ಆಗುತ್ತೆ ಅದನ್ನು ನಾವು ಟ್ರಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ 1882 ಅಡಿನಲ್ಲಿ ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಈ ಟ್ರಸ್ಟಲ್ಲಿ ಬಂದ್ಬಿಟ್ಟು 3 ಜನ ಪಾರ್ಟೀಸ್ ಬರ್ತಾರೆ. ಆಥರ್ ಆಫ್ ದ ಟ್ರಸ್ಟ್ ಅಂತ, ಟ್ರಸ್ಟಿ ಅಂತ, ಬೆನಿಫಿಷಿಯರಿ ಅಂತ. ಈಗ ಟ್ರಸ್ಟ್ ಅಂದರೆ ಏನು ಅಂತ ನಾನು ಸರಳವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಬ್ಬ ಒಂದು ಪ್ರಾಪರ್ಟಿಯ ಓನರ್ ಇರ್ತಾನೆ, ಅಥವಾ ಒಂದು ಮನಿಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಏನಿರ್ತಾನೆ, ಇವನನ್ನು ಆಥರ್ ಆಫ್ ದ ಟ್ರಸ್ಟ್ ಅಂತ ಕರಿತೀವಿ. ಈತ ಏನು ಮಾಡ್ತಾನೆ, ಆತನ ಪ್ರಾಪರ್ಟಿ ಅಥವಾ ಆತನ ಮನಿ ಅಂದರೆ ಹಣಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಒಂದು ಮ್ಯಾನೇಜ್ಮೆಂಟ್ನ ಕ್ರಿಯೇಟ್ ಮಾಡ್ತಾನೆ. ಆ ಮ್ಯಾನೇಜ್ಮೆಂಟಲ್ಲಿ ಇರುವಂತಹ ವ್ಯಕ್ತಿಗಳೇ ಟ್ರಸ್ಟಿಗಳಾಗಿರ್ತಾರೆ. ಆ ಟ್ರಸ್ಟಿಗಳು ಎಷ್ಟು ಜನ ಬೇಕಾದ್ರೂ ಇರಬಹುದು. ಟ್ರಸ್ಟಿಗಳು ಈ ಒಂದು ಮ್ಯಾನೇಜ್ಮೆಂಟ್ನ ಪರಿಪೂರ್ಣವಾದ ನಿರ್ವಹಣೆಯನ್ನು ಮಾಡ್ಕೊತಾರೆ. ಈ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ, ಈ ಟ್ರಸ್ಟಿಗಳು ಏನು ಮಾಡ್ತಾರೆ, ಲಾಭವನ್ನು ತೆಗಿತಾರೆ. ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಆದಾಯವನ್ನು ತೆಗಿತಾರೆ ಮತ್ತು ಈ ಪ್ರಾಪರ್ಟಿಯನ್ನು ಮೇಂಟೈನ್ ಮಾಡ್ತಾರೆ. ಈ ಬರೋ ಆದಾಯವನ್ನು ಏನು ಮಾಡ್ತಾರಪ್ಪ ಈ ಟ್ರಸ್ಟಿಗಳು ಅಂತ ಅಂದರೆ ಬೆನಿಫಿಷಿಯರಿಗೆ ನೀಡ್ತಾರೆ. ಈ ಬೆನಿಫಿಷರಿ ಯಾರಪ್ಪ ಅಂತ ನೋಡೋದಾದರೆ, ಈ ಆಥರ್ ಆಫ್ ದ ಟ್ರಸ್ಟ್ ಓನರ್ ಏನಿರ್ತಾನೆ ಅವನು ಈ ಬೆನಿಫಿಷರಿ ಯಾರು ಅಂತ ನಿರ್ಧಾರ ಮಾಡಿರ್ತಾರೆ. ಆ ವ್ಯಕ್ತಿಗೆ ಈ ಟ್ರಸ್ಟಿಗಳೇನು ಮಾಡ್ತಾರೆ ಅಂತ ಅಂದರೆ ಈ ಪ್ರಾಪರ್ಟಿಯನ್ನು ಪರಿಪೂರ್ಣವಾಗಿ ಮ್ಯಾನೇಜ್ಮೆಂಟ್ನ ನಿರ್ವಹಣೆ ಮಾಡಿ ಅದರ ಲಾಭವನ್ನು ತೆಗೆದು ಈ ಬೆನಿಫಿಷರಿಗೆ ಕೊಡ್ತಾರೆ. ಈಗ ಈ ಆಥರ್ ಆಫ್ ದ ಟ್ರಸ್ಟ್ ಅಂತ ಅಂದೆ, ಓನರ್ ಅಂತ ಅಂದೆ. ಈ ಆಥರ್ ಆಫ್ ದ ಟ್ರಸ್ಟ್ ಬಂದ್ಬಿಟ್ಟು ಆತನ ಸ್ವಂತ ಪ್ರಾಪರ್ಟಿಗೆ ಮಾತ್ರ, ಅವನಿಗೆ ಅಬ್ಸಲ್ಯೂಟ್ ರೈಟ್ಸ್ ಇರುವಂತಹ ಪ್ರಾಪರ್ಟಿಗೆ ಮಾತ್ರ ಆತ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಟ್ರಸ್ಟ್ ಕಾನ್ಸೆಪ್ಟ್ ಏನಿದೆ, ಈ ಒಂದು ಟ್ರಸ್ಟ್ ಕಾನ್ಸೆಪ್ಟ್ನ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನಲ್ಲಿ ನಾವು ನೋಡೋಣ. ಈಗ ವಿದ್ಯೋದಯ ಫೌಂಡೇಶನ್ ಟ್ರಸ್ಟಲ್ಲಿ ಈ ಆಥರ್ ಆಫ್ ದ ಟ್ರಸ್ಟ್ ಯಾರು, ಅದರ ಪ್ರಾಪರ್ಟಿ ಏನು, ಮ್ಯಾನೇಜ್ಮೆಂಟ್ ಏನಿದೆ, ಬೆನಿಫಿಷಿಯರಿ ಏನಿದೆ ಅಂತ ಹೇಳ್ಬಿಟ್ಟು ಈಗ ನೋಡ್ತಾ ಹೋಗೋಣ. ಈಗ ನೋಡಿ, ನಾನಿಲ್ಲಿ ನಿಮಗೆ ಏನು ಟ್ರಸ್ಟ್ ಡೀಡ್ನ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನ ಟ್ರಸ್ಟ್ ಡೀಡ್ ಬಂದಿದ್ದು. ಇದು 1993 ಈ ಟ್ರಸ್ಟ್ನ ಸ್ಥಾಪನೆ ಮಾಡ್ತಾರೆ. ಇದರ ಮೊದಲನೇ ಚೇರ್ಮನ್ ಬಂದ್ಬಿಟ್ಟು RS ಮಹೇಂದ್ರ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇದರಲ್ಲಿ ಈಗ ಆಥರ್ ಆಫ್ ದ ಟ್ರಸ್ಟ್ ಅಂತ ಯಾರ್ಯಾರನ್ನ ಕರ್ಕೊತಾರೆ ಅಂತ ನೋಡೋಣ. ಇಲ್ಲಿ RS ಮಹೇಂದ್ರ ಅವರು, ನೆಕ್ಸ್ಟ್ ಬಂದ್ಬಿಟ್ಟು HS ಶೇಷಾದ್ರಿ ಅವರು, VK ಬಾಲಸುಂದರಂ ಅವರು, TSLN ಮೂರ್ತಿ ಅವರು, HS ಪುಟ್ಕೆಂಪಣ್ಣ ಅವರು, HS ರಾಜು ಅವರು. ಈ 6 ಜನನ ಇವ್ರೇನು ಮಾಡ್ಕೊತಾರೆ, ಆಥರ್ ಆಫ್ ದ ಟ್ರಸ್ಟ್ ಅಂತ ಕರ್ಕೊತಾರೆ. ಓಕೆ ನೋಡಿ, ನೆಕ್ಸ್ಟ್ ದ ಟ್ರಸ್ಟ್ ಶಾಲ್ ಬಿ ನೋನ್ ಹ್ಯಾಸ್ ವಿದ್ಯೋದಯ ಫೌಂಡೇಶನ್ ಅಂತ ಹೇಳ್ಕೊತಾರೆ. ನೋಡಿ, ನೌ ದೇರ್ ಫೋರ್ ವಿ ದ ಸೆಡ್ ಆಥರ್ಸ್ ಆಫ್ ದ ಟ್ರಸ್ಟ್ ಡಿಕ್ಲೇರ್ಸ್ ಹ್ಯಾಸ್ ಫಾಲೋಸ್. ಮೇಲ್ಗಡೆ ಹೇಳಿದಂಥ 6 ಜನ ಏನಿದ್ದಾರೆ ಅವ್ರು ಬಂದ್ಬಿಟ್ಟು ಆಥರ್ಸ್ ಆಫ್ ದ ಟ್ರಸ್ಟ್ ಅಂತ ಕರ್ಕೊತಾರೆ. ಓಕೆ, ಈ 6 ಜನ ಆಥರ್ಸ್ ಆಫ್ ದ ಟ್ರಸ್ಟ್ ಅಂತ ಕರ್ಕೊತಾರಲ್ಲ, ಈಗ ನಾವು ಟ್ರಸ್ಟ್ ಕಾನ್ಸೆಪ್ಟಿಗೆ ಬರೋಣ. ಈ ಆಥರ್ಸ್ ಆಫ್ ದ ಟ್ರಸ್ಟ್ ಅವರ ಒಂದು ಸ್ವಂತ ಪ್ರಾಪರ್ಟಿ ಅಥವಾ ಅವರ ಒಂದು ಹಣಕ್ಕೆ ಸಂಬಂಧಪಟ್ಟಂಗೆ ಒಂದು ಟ್ರಸ್ಟ್ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು 6 ಜನ ಆಥರ್ಸ್ ಆಫ್ ದ ಟ್ರಸ್ಟ್ ಇದ್ದಾರೆ. 6 ಜನ ಆಥರ್ಸ್ ಆಫ್ ದ ಟ್ರಸ್ಟ್ ಇದ್ದಾರೆ. ಯಾರು?
RS ಮಹೇಂದ್ರ ಆಗಿರ್ಬೋದು, HS ಶೇಷಾದ್ರಿ ಆಗಿರ್ಬೋದು, VK ಬಾಲಸುಂದರಂ ಆಗಿರ್ಬೋದು, TSLN ಮೂರ್ತಿ, ಪುಟ್ಟಕೆಂಪಣ್ಣ, HS ರಾಜು, ಈ 6 ಜನ ಬಂದ್ಬಿಟ್ಟು ಆಥರ್ಸ್ ಆಫ್ ದ ಟ್ರಸ್ಟ್ ಆಗಿದ್ದಾರೆ. ಈಗ ವಿದ್ಯೋದಯ ಲಾ ಕಾಲೇಜ್ ಬಂದ್ಬಿಟ್ಟು ಇವರು ಸ್ವಂತ ಪ್ರಾಪರ್ಟಿನ ನೋಡಿ, ಸ್ವಂತ ಪ್ರಾಪರ್ಟಿಗೆ ಮಾತ್ರ ಟ್ರಸ್ಟ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಆದರೆ ಇಲ್ಲಿ ಇವ್ರು ಯಾರೂ ಕೂಡ ವಿದ್ಯೋದಯ ಲಾ ಕಾಲೇಜ್ಗೆ ಓನರ್ ಅಲ್ಲ. ಇವ್ರದ್ದು ಯಾರ್ದು ಕೂಡ ಸ್ವಂತ ಪ್ರಾಪರ್ಟಿ ವಿದ್ಯೋದಯ ಲಾ ಕಾಲೇಜ್ ಅಲ್ವೇ ಅಲ್ಲ. ಹಾಗಾದರೆ ಇವರು ಯಾವುದರ ಮೇಲೆ ಒಂದು ಟ್ರಸ್ಟ್ನ ಕ್ರಿಯೇಟ್ ಮಾಡ್ತಾರೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಇವರು ಈ ಟ್ರಸ್ಟ್ನ ಕ್ರಿಯೇಟ್ ಮಾಡೋದು ಯಾವುದ್ರ ಮೇಲೆ ಅಂದರೆ, ದಿ ಆಥರ್ಸ್ ಆಫ್ ದ ಟ್ರಸ್ಟ್ ಹಿಯರ್ ಬೈ ಟ್ರಾನ್ಸ್ಫರ್ ಎ ಟೋಟಲ್ ಸಮ್ ಆಫ್ 5,000 upon the trust herein after declared and subject to such powers and limitation as are herein after specified ಅಂತ ತೋರಿಸ್ಕೊಂತಾರೆ. ಇವರು ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡೋದು ಕೇವಲ ಒಂದು 5,000 ರೂಪಾಯಿನ ಮೈಂಟೈನ್ ಮಾಡೋದಕ್ಕೋಸ್ಕರ ಈ ಒಂದು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ರಚನೆ ಆಗುತ್ತೆ, ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, 5,000 ರೂಪಾಯಿ ಮೇಲೆ ಈ ಒಂದು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ರಚನೆ ಆಯಿತು. ಓಕೆ, ಈಗ ಬಂದ್ಬಿಟ್ಟು ಟ್ರಸ್ಟಿಗಳು ಯಾರ್ಯಾರಿದ್ದಾರೆ ಅಂತ ನಾವು ನೋಡೋಣ. ವಿದ್ಯೋದಯ ಫೌಂಡೇಶನ್ ನಲ್ಲಿ ಟ್ರಸ್ಟಿಗಳು ಯಾರ್ಯಾರಿದ್ದಾರೆ ಅಂತ ನೋಡೋಣ. ನೋಡಿ, ಇವರು ಏನು ಹೇಳ್ತಾರೆ, ಫಸ್ಟ್ ಟ್ರಸ್ಟೀಸ್ ವಿಲ್ ಬಿ ದ ಆಥರ್ಸ್ ಆಫ್ ದ ಟ್ರಸ್ಟ್ ವಿತ್ ದ ಪವರ್ಸ್ ಟು ಇನ್ಕ್ಲೂಡ್ ವಿತ್ ದ ಅದರ್ ಟ್ರಸ್ಟೀಸ್ ಅಂತ ಹೇಳ್ಕೊಂತ ಹೋಗ್ತಾರೆ. ನೋಡಿ, ಫಸ್ಟ್ ಟ್ರಸ್ಟೀಸ್ ವಿಲ್ ಬಿ ದ ಆಥರ್ಸ್ ಆಫ್ ದ ಟ್ರಸ್ಟ್ ಅಂದರೆ ಇವ್ರ ಮೇಲೆ ಆಥರ್ಸ್ ಆಫ್ ದ ಟ್ರಸ್ಟ್ ಅಂತ ಏನು ಹೇಳ್ಕೊಂಡಿದ್ದಾರೆ 6 ಜನ, ಅದೇ 6 ಜನ ಇಲ್ಲಿ ಟ್ರಸ್ಟಿಗಳಾಗಿರ್ತಾರೆ. ಅದೇ 6 ಜನ ಈ ಒಂದು ಟ್ರಸ್ಟ್ನ ಟ್ರಸ್ಟಿಗಳಾಗಿರ್ತಾರೆ. ಇದು ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿ ಓನರು ಇವರೇ ಆಗಿರ್ತಾರೆ, ಟ್ರಸ್ಟಿಗಳು ಕೂಡ ಇದೇ 6 ಜನ ಆಗಿರ್ತಾರೆ. ಓಕೆ, ಇವ್ರು ಕ್ರಿಯೇಟ್ ಮಾಡೋದು ಯಾವುದ್ರ ಮೇಲೆ, ಕೇವಲ ಒಂದು 5,000 ರೂಪಾಯಿ ಮೇಲೆ ಇವ್ರು ಏನು ಮಾಡ್ತಾರೆ, ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಈಗ 5,000 ರೂಪಾಯಿ ಮೇಲೆ ಕ್ರಿಯೇಟ್ ಆಗಿರುವಂಥ ಒಂದು ಟ್ರಸ್ಟ್ ವಿದ್ಯೋದಯ ಲಾ ಕಾಲೇಜ್ನ ಮ್ಯಾನೇಜ್ಮೆಂಟ್ನ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಒಂದು ಕಾಡುವಂತಹ ಪ್ರಶ್ನೆ. ಏನು, ವಿದ್ಯೋದಯ ಲಾ ಕಾಲೇಜ್ನ ಆಡಳಿತವನ್ನು ಹೇಗೆ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಹಿಡಿತು ಅನ್ನೋದು ಎಲ್ಲರಿಗೂ ಒಂದು ಕಾಡುವ ಪ್ರಶ್ನೆ. ಇದೇ ಒಂದು ಕಾನೂನು ಬಾಹಿರವಾಗಿ ವಿದ್ಯೋದಯ ಲಾ ಕಾಲೇಜ್ ನಡೀತಾ ಇರೋದು, ಅದು ಹೇಗೆ ಅಂತ ಈಗ ತೋರಿಸ್ತೀನಿ ನಿಮಗೆ. ಈಗ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಇದೊಂದು ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತಹ ಒಂದು ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ನು. ನೋಡಿ, ಅಪ್ಲಿಕೇಶನ್ ಫಾರ್ ಸೀಕಿಂಗ್ ರಿನಿವಲ್ ಆಫ್ ಅಫಿಲಿಯೇಷನ್ ಫಾರ್ BA LLB 5 years course for the academic year 2023-24. ಈ ಒಂದು ಅಪ್ಲಿಕೇಶನ್ನ ಯಾರಿಗೆ ಕೊಡ್ತಾರೆ ಅಂದರೆ ರಿನಿವಲ್ ಮಾಡಿಸ್ಕೊಳ್ಳಿಕ್ಕೆ, ಅಫಿಲಿಯೇಷನ್ಗೆ ರಿನಿವಲ್ ಮಾಡಿಸ್ಕೊಳ್ಳಿಕ್ಕೆ ಈ ಒಂದು ಅಪ್ಲಿಕೇಶನ್ನ ನೋಡಿ, ದಿ ರಿಜಿಸ್ಟ್ರಾರ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ನವನಗರ್ ಇವರು ಸಲ್ಲಿಸ್ತಾರೆ. ಯಾರಪ್ಪ ಇನ್ನು ಸಲ್ಲಿಸೋರು ಅಂತಂದರೆ ನೋಡಿ, ಸಿಗ್ನೇಚರ್ ಆಫ್ ದ ಪ್ರೆಸಿಡೆಂಟ್ ಆರ್ ಸೆಕ್ರೆಟರಿ ಆಫ್ ಗವರ್ನಿಂಗ್ ಬಾಡಿ ಆಫ್ ದ ಕಾಲೇಜ್ ಮ್ಯಾನೇಜ್ಮೆಂಟ್. ಸೈನ್ ಮಾಡಿರೋದು HS ರಾಜು ಅವರು ಸೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್, BH ರೋಡ್, ತುಮಕೂರು ಅಂತ ಇಲ್ಲಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನ ಸೀಲ್ ಕೂಡ ಕಾಣ್ತಾ ಇದೆ. ಓಕೆ, ಇದನ್ನ ಸಬ್ಮಿಟ್ ಮಾಡೋದು ಯಾವಾಗ, 9/3/2023 ಇವರು ಇದನ್ನ ಸಲ್ಲಿಸಿದ್ದಾರೆ. ಓಕೆ, ನೆಕ್ಸ್ಟ್ ಇದ್ರ ಜೊತೆ ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ದಾರೆ ಅಂತ ನೋಡೋಣ. ನೋಡಿ, ಇಲ್ಲಿ ವಿಷಯ ಬರೋದು ನೇಮ್ ಆಫ್ ದ ಮ್ಯಾನೇಜ್ಮೆಂಟ್. ಈಗ ಇಲ್ಲಿ ನೇಮ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ವಿದ್ಯೋದಯ ಎಜುಕೇಷನ್ ಸೊಸೈಟಿನ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅನ್ನೋದು ಈಗ ನಮಗೆ ಕಾಡ್ತಾ ಇರೋದು. ಮೊದಲನೇದಾಗಿ ನಾವು ನೋಡಿದ್ವಿ, ವಿದ್ಯೋದಯ ಲಾ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದವ್ರು ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿ ಆಗಿದೆ. ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನ ಕೇವಲ 5,000 ರೂಪಾಯಿ ಇಟ್ಬಿಟ್ಟು 5,000 ರೂಪಾಯಿನ ನಿರ್ವಹಣೆ ಮಾಡಲಿಕ್ಕೋಸ್ಕರ ಈ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಸ್ಥಾಪನೆ ಆಗಿದೆ.
ಈಗ ಮೇಲೆ ನಾವು ನೋಡಿದ್ವಿ HS ರಾಜು ಅವರು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನವರು ಈ ಒಂದು ಅಫಿಲಿಯೇಷನ್ಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ಗೆ ಸೈನ್ ಮಾಡಿದ್ದಾರೆ. ಓಕೆ, ನೋಡೋಣ. ಇಲ್ಲಿ ನೋಡಿ, ಅನೆಕ್ಸ್ಚರ್ 1 ಈಸ್ ಎನ್ಕ್ಲೋಸ್ಡ್ ಅಂತ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಗವರ್ನಿಂಗ್ ಬಾಡಿ ಅಂತ ಬಂದ್ಬಿಟ್ಟು ಟ್ರಸ್ಟ್ ಡೀಡ್ ಈಸ್ ಎನ್ಕ್ಲೋಸ್ಡ್ ಅಂತ ಹಾಕ್ಕೊಂಡಿದ್ದಾರೆ. ಹಾಂ, ಈಗ ಆ ಅನೆಕ್ಸ್ಚರ್ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲಿ ಬಂತು ಅನೆಕ್ಸ್ಚರ್ 1. ಇವ್ರು ಏನು, ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಕಾಪಿ ಹಾಕ್ಕೊಂಡಿದ್ದಾರೆ. ಇವ್ರ ಅಫಿಲಿಯೇಷನ್ ಇಲ್ಲಿ ತೊಗೊತಾ ಇರೋದು ನೇಮ್ ಆಫ್ ದ ಮ್ಯಾನೇಜ್ಮೆಂಟ್ ಇಲ್ಲಿ ಏನಂತ ತೋರಿಸ್ಕೊಂತವ್ರೆ, ವಿದ್ಯೋದಯ ಎಜುಕೇಷನ್ ಸೊಸೈಟಿ ಅಂತ ತೋರಿಸ್ಕೊಂಡಿದ್ದಾರೆ. ಅಲ್ಲಿ ಬರ್ದಿಲ್ಲ ಅವರು. ಮೊದಲನೇದಾಗಿ ಅನೆಕ್ಸ್ಚರ್ 1 ಅಂತ ತೋರಿಸ್ಕೊಂಡಿದ್ದಾರೆ. ಈ ಅನೆಕ್ಸ್ಚರ್ 1 ಇಲ್ಲಿ ತೆಗೆದು ನೋಡಿದಾಗ ಏನಾಗ್ತಾ ಇದೆ, ವಿದ್ಯೋದಯ ಎಜುಕೇಷನ್ ಸೊಸೈಟಿ ಅಂತ ಕಾಣಿಸ್ತಾ ಇದೆ. ಹಾಗೆ ಕೆಳಗಡೆ ಟ್ರಸ್ಟ್ ಡೀಡ್ ಇಟ್ಟಿರ್ಬೇಕಲ್ವಾ. ನೋಡಿ, ಇವರು ಯಾವ ಟ್ರಸ್ಟ್ ಡೀಡನ್ನ, ಈ ವಿದ್ಯೋದಯ ಎಜುಕೇಷನ್ ಸೊಸೈಟಿ ಡೀಡ್ ಇಟ್ಟಿರ್ಬೇಕಲ್ಲ, ಒಂದು ಸಂಸ್ಥೆಯ ಡೀಡ್ ಇಟ್ಟಿರ್ಬೇಕಲ್ವಾ. ಯಾವ ಸಂಸ್ಥೆ ಡೀಡ್ ಇಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ಸೊಸೈಟಿ ಅಂತ ಕಾಣಿಸುತ್ತೆ ಮೇಲೆ. ಹೋಗ್ತಾ 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 ಇಲ್ಲಿ ಟ್ರಸ್ಟ್ ಅಂತ ಬಂತು, ಟ್ರಸ್ಟ್ ಮೆಂಬರ್ ಅಂತ ಬರ್ತಾ ಹೋಗ್ತಾ ಇದೆ. ಇಲ್ಲಿ ನೋಡಿ, ಟ್ರಸ್ಟ್ ಡೀಡ್ ಅನ್ನ ಇಟ್ಕೊಂಡಿದ್ದಾರೆ. ಮೇಲೆ ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ನ ಇಟ್ಕೊಂತಾರೆ. ಅದ್ರ ಕೆಳಗೆ ಟ್ರಸ್ಟ್ ಡೀಡ್ ನ ಇಟ್ಕೊಂತಾರೆ. ಏನಿದು ಅರ್ಥವಾಗ್ದಲೇ ಇರೋಂತಹ ಒಂದು ಸನ್ನಿವೇಶ ಇದು. ಇಲ್ಲಿ ಮೇಲ್ಗಡೆ ಸೊಸೈಟಿದ್ ಇಟ್ಕೊಂತಾರಂತೆ, ಕೆಳಗಡೆ ಟ್ರಸ್ಟ್ ಡೀಡ್ ಇಟ್ಕೊಂತಾರಂತೆ. ಇಂತಹ ಒಂದು ಅವ್ಯವಹಾರ, ಇಂತಹ ಒಂದು ಅಕ್ರಮವನ್ನ ಈ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವ್ರಿಗೇನು ಪತ್ತೆ ಹಚ್ಚಕ್ಕಾಗಲ್ವಾ? ಅವ್ರಿಗೇನು ಓದಕ್ ಬರ್ಲಿಲ್ವಾ? ಸೊಸೈಟಿ ಅಂತ ಅಂದ್ರೇನು, ಟ್ರಸ್ಟ್ ಅಂತ ಅಂದ್ರೇನು, ಇದು ಡಿಫ್ರೆನ್ಸ್ ಕೂಡ ಈ ಒಂದು ಕಾನೂನು ವಿಶ್ವವಿದ್ಯಾಲಯದವ್ರಿಗೆ ಏನು ಗೊತ್ತಾಗೋದಿಲ್ವಾ? ಇಷ್ಟೂ ಕೂಡ ಅವ್ರಿಗೆ ಜ್ಞಾನವಿಲ್ವಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ. ಸೊಸೈಟಿ ಮೇಲೆ ಸೊಸೈಟಿ ರಿಜಿಸ್ಟ್ರೇಷನ್ ಕಾಪಿ ಇಟ್ಕೊಂತಾರೆ, ಕೆಳಗಡೆ ಬಂದ್ಬಿಟ್ಟು ಟ್ರಸ್ಟ್ ಡೀಡ್ ಇಟ್ಕೊಂತಾರೆ. ಈ ರೀತಿ ಒಂದು ಫಾಲ್ಸ್ ಅಫಿಲಿಯೇಷನ್ ತಗೊಂಡಿದ್ದಾರೆ ಇವರು. ನೆಕ್ಸ್ಟ್ ನೋಡಿ, ಇಲ್ಲಿ HS ರಾಜು ಅವ್ರು ಸೈನ್ ಮಾಡ್ತಾರೆ. ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ HS ರಾಜು ಅವ್ರು ಸೈನ್ ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳ್ಕೊಂಡ್ ಬರ್ತಾರೆ ನೋಡಿ, ಐ ಹಿಯರ್ ಬೈ ಗಿವ್ ಆನ್ ಅಶ್ಯೂರೆನ್ಸ್ ಆನ್ ಬಿಹಾಫ್ ಆಫ್ ದ ಸೊಸೈಟಿ ಟ್ರಸ್ಟ್ that after the college is affiliated, any changes in the management and all changes in the teaching staff and other changes which result in any aforesaid requirement not being fulfilled or continue to be fulfilled shall be the forthwith reported to the university and to state government or such ಅಥಾರಿಟಿ ಹ್ಯಾಸ್ ದ ಗೌರ್ಮೆಂಟ್ ಮೇ ಸ್ಪೆಸಿಫೈ ಅಂತ ಇಲ್ಲಿ ತೋರಿಸ್ಕೊಂತಾರೆ. ಇಲ್ಲಿ ಮೇಲೆ ಏನಾದ್ರು ಸೊಸೈಟಿ ಬಾರ್ ಟ್ರಸ್ಟ್ ಅಂತ ಇಲ್ಲಿ ಕನ್ಫ್ಯೂಷನ್ ಮಾಡುವಂತಹ ಒಂದು ಆಟ ಆಗಿದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಮುಂದುವರೆದು ನೋಡ್ತೀನಿ, ಅದು ನೋಡೋಣ. ಐ ಆಲ್ಸೋ ಗಿವ್ ಆನ್ ಅಶ್ಯೂರೆನ್ಸ್ ಆನ್ ಬಿಹಾಫ್ ಆಫ್ ದ ಸೊಸೈಟಿ. ನೋಡಿ, ಇಲ್ಲಿ ಸೊಸೈಟಿ ಅಂತ ತಗೊಂಡ್ರು ಆಗ್ಲೇ. ಇಲ್ಲಿ ಯಾರು ಸೈನ್ ಮಾಡ್ತಾ ಇರೋದು? HS ರಾಜು ಅವರು, ಮ್ಯಾನೇಜಿಂಗ್ ಟ್ರಸ್ಟಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್. ಇವ್ರಿಗೆ ಹೇಗೆ ಇಲ್ಲಿ ಸೈನ್ ಮಾಡೋಕೆ ಸಾಧ್ಯ? ಇಲ್ಲಾಗಲೇ ಸೊಸೈಟಿ ಅಂತ ಬರ್ತಾ ಇದೆ, ಸೈನ್ ಮಾಡಿರೋರು ಬಂದ್ಬಿಟ್ಟು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅವರು. ಇಂತಹ ಒಂದು ಅವ್ಯವಹಾರವನ್ನ ಈ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಪತ್ತೆ ಹಚ್ಚಕ್ಕೆ ಯಾವ ರೀತಿ ವಿಫಲ ಆಯಿತು ಅನ್ನೋದೇ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ. ಇದೊಂದು ಅತಿ ಒಂದು ದೊಡ್ಡದಾದ ಮೋಸ ಅಥವಾ ಒಂದು ಸ್ಕ್ಯಾಮ್ ಅಂತಾನೆ ಕೂಡ ಹೇಳ್ಬಹುದು. ಸೊಸೈಟಿ ಅಂತ ಹೇಳ್ಕೊಂತಾರೆ, ಕೆಳಗಡೆ ಟ್ರಸ್ಟ್ನವರು ಸೈನ್ ಮಾಡ್ತಾರೆ. ಇದೊಂದು ಪತ್ತೆ ಹಚ್ಚಲಿಕ್ಕೆ ಹೇಗೆ ಇದೊಂದು ಕಾನೂನು ವಿಶ್ವವಿದ್ಯಾಲಯ ವಿಫಲ ಆಯಿತು ಅಂತ ಕೂಡ ಒಂದು ಕಾಡ್ತಾ ಇರುವಂತಹ ಪ್ರಶ್ನೆ. ನೆಕ್ಸ್ಟ್ ನೋಡಿ, I also give an assurance on behalf of the society that all the condition imposed or proposed to be imposed by the university for the maintenance of the academic standards will be fulfilled, implemented, and all direction given by the university from time to time will strictly be observed ಅಂತ ಬಂದ್ಬಿಟ್ಟು ಇಲ್ಲಿ HS ರಾಜು ಅವರು ಟ್ರಸ್ಟಿಗೆ ಸಂಬಂಧಪಟ್ಟವರು ಸೈನ್ ಮಾಡ್ತಾರೆ. ನೋಡಿ, ಈ ಒಂದು ರೀತಿ ಕಾನೂನು
ಕಾನೂನು ಬಾಹಿರವಾಗಿ ವಿದ್ಯೋದಯ ಲಾ ಕಾಲೇಜ್ ಏನಿದೆ ಒಂದು ಅಫಿಲಿಯೇಷನ್ನ ಪಡ್ಕೊಂಡು ಕಾನೂನು ಬಾಹಿರವಾಗಿ ನಡೀತಾ ಬಂದಿದೆ. ಒಟ್ಟಾರೆಯಾಗಿ ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ ಅವರು ಆಡಳಿತ ಅಂತ ವಿದ್ಯೋದಯ ಕಾನೂನು ಕಾಲೇಜಿನ ಆಡಳಿತ ಅಂತ ಇವ್ರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಅಂದರೆ ಇವರು ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡಿರೋದು ಕೇವಲ 5,000 ರೂಪಾಯಿಗಳ ಮೇಲೆ. ಜೊತೆಗೆ HS ರಾಜು ಅವರು ಬಂದ್ಬಿಟ್ಟು ಎಲ್ಲ ಸೈನ್ ಮಾಡ್ತಾ ಹೋಗ್ತಾರೆ, ಅಫಿಲಿಯೇಷನ್ಗೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ನಲ್ಲಿ ಸೈನ್ ಮಾಡ್ತಾ ಹೋಗ್ತಾರೆ. ಆದರೆ ಮೇಲ್ ಬಂದ್ಬಿಟ್ಟು ವಿದ್ಯೋದಯ ಎಜುಕೇಷನ್ ಸೊಸೈಟಿಯ ರಿಜಿಸ್ಟ್ರೇಷನ್ ಕಾಪಿಯನ್ನು ಇಟ್ಕೊತಾರೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ವಿದ್ಯೋದಯ ಫೌಂಡೇಶನ್ ಟ್ರಸ್ಟ್ನ ಟ್ರಸ್ಟ್ ಡೀಡ್ನ ಇಟ್ಕೊಂಡ್ಬಿಡ್ತಾರೆ. ಈ ರೀತಿ ಈ ಒಂದು ವಿದ್ಯೋದಯ ಲಾ ಕಾಲೇಜು ಬಂದು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ. ಪರಿಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬಹುದು, ವಿದ್ಯೋದಯ ಲಾ ಕಾಲೇಜು ಕಾನೂನು ಬಾಹಿರವಾಗಿ ನಡೆಯುತ್ತಿದೆ.